ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಾವು ಹೊರಟಿರೋದು KGF ಕಡೆ. ಮಳೆ ಹನಿ ಬೀಳ್ತಾನೆ ಇದೆ. ಒಂಥರ ಮಳೆಯಲ್ಲಿ ನಿಮಗೆ ಗೊತ್ತು, ಯಾರಿಗೂ ಹೊರಗಡೆ ಹೋಗೋ ಇಷ್ಟ ಆಗಲ್ಲ. ಆದರೆ ಏನು ಮಾಡೋದು, ಹೋಗ್ತಾ ಇದ್ದೀವಿ. ಆದರೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ಅಷ್ಟವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಕಾರಲ್ಲಿ ಕುತ್ಕೊಂಡು ಹೋಗ್ತಾ. ಇಲ್ಲಿ ನೋಡಿ, ಹನಿ ಬೀಳ್ತಾನೇ ಇತ್ತು. ಮಳೆಯಲ್ಲಿ ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ತುಂಬ ಬೇಜಾರು. ನನಗಂತೂ ಇಷ್ಟನೇ ಆಗಲ್ಲ ಮಳೆಯಲ್ಲಿ ಎಲ್ಲಾದರೂ ಹೋಗ್ಬೇಕು ಅಂತಂದರೆ. ಆದರೂ ಹೋಗ್ತಾಯಿದ್ದೀವಿ, ಏನೋ ಸ್ವಲ್ಪ ತೊಗೋಬೇಕು ಶಾಪಿಂಗ್ ಅಂತೇಳಿ ಹೋಗ್ತಾಯಿದ್ದೀವಿ. ಆಮೇಲೆ ಇಲ್ಲಿ ನೋಡಿ, ನಾವು ಬಂದಿದ್ದು ಇಲ್ಲೇ HJR ಅಂದ್ಬಿಟ್ಟು ಜ್ಯುವೆಲ್ರಿ ಶಾಪು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ನೋಡಿ, ಈ ಬಟ್ಟೆ ಶಾಪಿಗೆ ಬಂದು ಅಲ್ಲಿ ಬಟ್ಟೆ ತೊಗೊಂಡು ಆಮೇಲೆ ಇಲ್ಲಿ ನೋಡಿ KGF ಒಳಗಡೆ, ಇದು KGF ಒಳಗಡೆ ಮಾರ್ಕೆಟ್ ಇದು. ಇಲ್ಲಿ ನೋಡಿ, ಮಳೆಯಿಂದ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಯಾರಿಗೂ ನಡೆಯೋಕ್ಕೆ ಇಷ್ಟ ಇಲ್ಲ. ನಮ್ಮ ನೀರಲ್ಲಿ ಒಂಥರ ಕಚ 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 ಅಂತ ಬೇಜಾರು. ಆದರೆ ಇಲ್ಲಿ ನೋಡಿ, ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ನಾನು ಮತ್ತೆ ರಿಟರ್ನು KGF ಮಾರ್ಕೆಟ್ ಒಳಗಡೆಯಿಂದ ರಿಟರ್ನನ್ನು ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ, ರೋಡ್ ಕ್ರಾಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಸರ್ಕಲಲ್ಲೇ ಬಂದ್ಬಿಟ್ಟು ನನ್ನ ಮಗ ಹೆಸರಲ್ಲೇ ಒಂದು ಜ್ಯುವೆಲ್ರಿ ಶಾಪ್ ಇದೆ, ರಿಷಬ್ ಜ್ಯುವೆಲ್ರಿ ಶಾಪ್ ಅಂತ ಹೇಳ್ಬಿಟ್ಟು. A few moments later. ಆಮೇಲೆ ಇಲ್ಲಿ ನೋಡಿ, ಮನೆಗೆ ಬಂದು ರೆಡಿಯಾಗಿ ಮತ್ತೆ ನಾವು ರಿಟರ್ನ್ ಫಂಕ್ಷನ್ಗೆ ಹೊರಡ್ವಿ. ಫಂಕ್ಷನ್ ಇರೋದು ಬಂದ್ಬಿಟ್ಟು ಬಂಗಾರಪೇಟೆಯಲ್ಲಿ. ನಾವು KGFಲ್ಲಿ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದು ರೆಡಿಯಾಗಿ ಮತ್ತೆ ನಾವು ಬಂಗಾರಪೇಟೆ ಕಡೆ ಫಂಕ್ಷನ್ಗೆ ಹೋಗ್ತಾ ಇರೋದು. ಏನು ಫಂಕ್ಷನ್ ಅಂತ ಹೇಳಿ ನಿಮಗೆ ಆಲ್ರೆಡಿ ಕ್ಲೂ ಸಿಕ್ಕಿರುತ್ತೆ ಅಂದ್ಕೊತೀನಿ. ವಿಡಿಯೋ ಲಾಸ್ಟ್ವರೆಗೂ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ಹ್ಯಾಪಿಯಾಗಿ ಹೊರಡ್ವಿ ರೆಡಿ ಆಗಿಬಿಟ್ಟು. ಆಮೇಲೆ ಇಲ್ಲಿ ನೋಡಿ ಬಂದುಬಿಟ್ವಿ ಫಂಕ್ಷನ್ ಹತ್ರ. ಚೌಟ್ರಿಯಲ್ಲಿ ಇಟ್ಟಿದ್ರು ಫಂಕ್ಷನು. ಚೌಟ್ರಿ ಹತ್ರ ಬಂದುಬಿಟ್ಟು ಇಲ್ಲಿ ನೋಡಿ, ಅಜ್ಜಿ, ತಾತ, ಆಂಟಿ, ನಾದಿನಿ, ನಮ್ಮ ಹಸ್ಬೆಂಡು, ಮಗ, ಎಲ್ಲರೂ ಮಕ್ಕಳೆಲ್ಲರೂ ಬಂದರು. ಆಮೇಲೆ ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲೇ ಈ ಡೆಕೋರೇಷನ್ ಇತ್ತು. ಇಲ್ಲಿ ನೋಡಿ, ಮಂತ್ ವೈಸ್ ಫೋಟೋ ಬ್ಯಾನರ್ ಥರ ಮಾಡಿ ಹಾಕಿ ಬಲೂನ್ಸಿಂದ ಡೆಕೋರೇಷನ್ ಮಾಡಿದರು. ಆಮೇಲೆ ಇಲ್ಲಿ ನೋಡಿ, ನಾವು ಒಳಗಡೆ ಎಂಟ್ರಿ ಆದ್ವಿ. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪಾಸ್ಟ್ರು ಬಂದು ಒಂದು ಸಾಂಗನ್ನು ಹಾಡಿದ್ರು. ಆಮೇಲೆ ನಾವೆಲ್ಲರೂ ರೆಡಿ ಆದ್ವಿ. ಇಲ್ಲಿ ನೋಡಿ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಬನ್ನಿ ಕೇಕ್ ಕಟಿಂಗ್ ಕೇಕ್ ಕಟಿಂಗ್ ಎಲ್ಲರೂ ನೋಡಿದ್ರಿ ಅಂತ ಅಂದ್ಕೊತೀನಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಹೋಗ್ತಾಯಿದ್ರು. ಹೋಗಿ ಎಲ್ಲ ಅವರು ಮಾತಾಡಿಸ್ಕೊಂಡು ವಿಶ್ ಮಾಡಿಬಿಟ್ಟು ಬರ್ತಾಯಿದ್ರು. ಇಲ್ಲಿ ನೋಡಿ, ಆಮೇಲೆ ಇಲ್ಲಿ ನೋಡಿ, ಅಜ್ಜಿ ತಾತಾಗೆ ಬ್ಯಾಂಗ್ಳೂರು ಹೋಗೋಕ್ಕೆ ಟೈಮ್ ಆಗಿಬಿಟ್ಟಿತ್ತು, ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತೇಳಿ ಅವ್ರನ್ನ ಮಾತ್ರ ಫಸ್ಟೇ ಕರ್ಕೊಂಡೋಗಿ ಅವ್ರನ್ನ ಮಾತಾಡಿಸಿ ನಾವು ಕಳಿಸ್ಬಿಡೋಣ ಅಂಥೇಳಿ ಅವ್ರನ್ನ ಮಾತಾಡಿಸ್ಬಿಟ್ಟು ಇಲ್ಲಿ ನೋಡಿ ನಾವು ಕರ್ಕೊಂಬರ್ತಾಯಿದ್ದೀವಿ. ಕರ್ಕೊಂಬಂದ್ಬಿಟ್ಟು ಆಮೇಲೆ ಅವ್ರನ್ನ ಊಟ ಮಾಡಿಸಿ ನಾವು ಟ್ರೈನ್ಗೆ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ನೋಡಿ, ನನ್ನ ಮಗ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಇಲ್ಲಿ ಓಡಾಡೋದು, ಅಲ್ಲಿ ಓಡಾಡೋದು. ಆಮೇಲೆ ಇಲ್ಲಿ ನೋಡಿ, ಒಳಗಡೆ ಹೋಗಿ ನೋಡಿದ್ರೆ ಆಲ್ರೆಡಿ ಪೂರಿ ಎಲ್ಲ ಸುಡ್ತಾಯಿದ್ರು. ಇಲ್ಲಿ ನೋಡಿ, ರೌಂಡಾಗಿ ಇದು ಮಾಡಿಬಿಟ್ಟು ಅದನ್ನು 4 ಪೀಸಸ್ ಮಾಡಿ ಎಣ್ಣೆಲಿ ಹಾಕಿ ತೆಗಿತಾಯಿದ್ರು. ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲಿ ನೋಡಿ, ಆಮೇಲೆ ಅದೇ ಥರ ಪಕ್ಕದಲ್ಲಿ ಬಂದುಬಿಟ್ಟು ಕಬಾಬನ್ನು ರೆಡಿ ಮಾಡ್ತಾಯಿದ್ರು. ಆಮೇಲೆ ಇದನ್ನೆಲ್ಲ ನೋಡಿ ಇನ್ನೂ ಹೊಟ್ಟೆ ಹಸಿವು ಜಾಸ್ತಿ ಆಗೋಯಿತು. ಆಲ್ರೆಡಿ ಹೇಳಬೇಕಂದ್ರೆ 3 o'clock ಮೇಲೆ ಆಗಿತ್ತು. 2:50 ಏನೋ ಟೈಮ್. ಆವಾಗ 3 o'clock ಹತ್ತತ್ರ ಇತ್ತು. ಆಮೇಲೆ ನಾವು ಇನ್ನೇನು ಮಾಡೋದಂತ ನೋಡಿ ಊಟ ತೊಗೊಂಬಂದುಬಿಟ್ಟು ಆಮೇಲೆ ನಾವೆಲ್ಲರೂ ಊಟ ಮಾಡಿದ್ವಿ.
ಡ್ಯಾನ್ಸ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅನ್ಕೊತೀನಿ. ನಾವಂತೂ ಎಂಜಾಯ್ ಮಾಡಿದ್ರಿ. ಅಲ್ಲೂ ಅಷ್ಟೇ ಎಲ್ಲರೂ ಡ್ಯಾನ್ಸ್ ಮೂಡಲ್ಲೇ ಇದ್ದರು. ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೀವೇ ಎಂಜಾಯ್ ಮಾಡಿರ್ತೀರ ಅನ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವುದ್ರ ಮೇಲೆ ವೀಡಿಯೋ ಮಾಡಬೇಕು ಅಂತ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಡ್ಯಾನ್ಸ್ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದು ನೀವು ಲೈಕ್ ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಓಕೆ, ಬಾಯ್ ಬಾಯ್.